ಹೀಗೆ ದೇಶದ ಹಿತಕ್ಕೋಸ್ಕರ ಅಂತ ಹೇಳ್ತಾ ಇದ್ರು ಜಗದೀಶ್ ಶೆಟ್ಟರ್. ಇವರಿಗೆ ಬಿಜೆಪಿ ಟಿಕೆಟ್ ತಪ್ಪಿಸಿದ್ರಲ್ಲ, ಅವಾಗ ಇವ್ರಿಗೆ ಗೊತ್ತಿರ್ಲಿಲ್ವಾ ದೇಶದ ಹಿತ? ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿರುವಂತ ರೀತಿ ಇದು. ದೇಶದ ಹಿತಕ್ಕಾಗಿ ಬಿಜೆಪಿಗೆ ಸೇರಿದ್ದೀನಿ ಅಂತ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರಲ್ಲ, ಇವರಿಗೆ ಟಿಕೆಟ್ ತಪ್ಪಿದಾಗ ಇವ್ರಿಗೆ ದೇಶದ ಹಿತ ಏನು ಗೊತ್ತಿರ್ಲಿಲ್ವಾ? ಜಗದೀಶ್ ಶೆಟ್ಟರ್ ವಿಶ್ವಾಸಕ್ಕೆ ಧಕ್ಕೆ ತಂದಿದ್ದಾರೆ ಅಂತಾನು ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಿಡಿಕಾರಿದ್ದಾರೆ. ಏನ್ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು, ಬನ್ನಿ ಕೇಳೋಣ. ಅವ್ರಿಗೆ ಸೀಟು ತಪ್ಪಿಸುವಾಗ ದೇಶದ ಹಿತ ಗೊತ್ತಿರಲಿಲ್ವಾ? ಸೀಟು ತಪ್ಪಿಸುವಾಗ ಕಾಂಗ್ರೆಸ್ ಪಾರ್ಟಿ 5 ವರ್ಷದ MLCನ ಗೌರವದಿಂದ ಅವ್ರಿಗೆ ನಾಮಿನೇಷನ್ ಮಾಡಿದಾಗ ಕಾಂಗ್ರೆಸ್ ಹಿತ ದೇಶದ ಹಿತ ಗೊತ್ತಿರಲಿಲ್ವಾ? ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ನೋಡ್ಬಿಟ್ಟು ಪತ್ರದಲ್ಲಿ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಬರೆದಿದ್ದಾರೆ ಸರ್. ಎಲ್ಲರೂ ಸ್ವ ಇಚ್ಛೆನೇ ಕೊಡೋದು. ಬಲವಂತವಾಗಿ ನೀವ್ ಹೇಳಿದ್ರಿ ನನಗೆ ಯಾವ್ದೋ ಸಿದ್ಧ ಅನ್ಬಿಟ್ಟು ಯಾರೋ ಚಾಕ್ಲೇಟ್ ಸಿಕ್ತು ಅಂತ ಕೊಡ್ತಾರಾ? ಎಲ್ಲ ಸ್ವ ಇಚ್ಛೆ. ಅವರು ಹೇಳಬೇಕು ಅವ್ರಿಗೇನು ಆಮಿಷ ಕೊಟ್ಟಿದಾರ, ಏನ್ ಕೊಟ್ಟಿದಾರ ಅಂತ ಹೇಳಬೇಕು. ನಾವೇನು ಅವ್ರಿಗೆ ಬಹಳ ಗೌರವದಿಂದ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿದೆ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ನಿಮಗೆ ವಿಶ್ವಾಸ ದ್ರೋಹ ಆಯ್ತಾ? ಅವರ ಆತ್ಮ ಎಲ್ಲರಿಗೂ, ನನಗೂ ಒಂದು ಆತ್ಮಸಾಕ್ಷಿ ಇರ್ತದೆ, ಅವ್ರಿಗೂ ಆತ್ಮಸಾಕ್ಷಿ. ತಪ್ಪಿದ್ದಾರೆ ಜಗದೀಶ್ ಶೆಟ್ಟರ್, ಯಾಕಂದ್ರೆ ಕಾಂಗ್ರೆಸ್ ಅವಮಾನ ಆಗಿದೆ ಅಂತ ಅನ್ನುವಂತ ಮಾತನ್ನ ಪದೇ ಪದೇ ಅವರು ಹೇಳ್ತಾ ಇದ್ರು. ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪಾರ್ಟಿ ನಡೆಯುವಂತ ಸಿಸ್ಟಮೇ ಬೇರೆ, ಬಿಜೆಪಿ ನಡೆಯುವಂತ ಸಿಸ್ಟಮ್. ವಿಶ್ವಾಸ ದ್ರೋಹ ಆಯ್ತಾ ನಿಮ್ಗೆ? ಇನ್ನ ನನಗೆ ಇವತ್ತವರೆಗೂ ನನಗೆ ರೆಸಿಗ್ನೇಷನ್ ತಲುಪಿಲ್ಲ. ಕಾಂಗ್ರೆಸ್ ಅಧ್ಯಕ್ಷನಾಗಿ ರೆಸಿಗ್ನೇಷನ್ ತಲುಪಿಲ್ಲ. ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಿ ಫಾರ್ಮ್ ಅವ್ರಿಗೆ ಬರೆದು ಕೊಟ್ಟಿದ್ದೆ. ನನಗೆ ಈಗ ಗಳಿಕೆ ನಾನು ಕಾಂಗ್ರೆಸ್ ಕಚೇರಿಯಲ್ಲೇ ಹೇಳ್ತಾ ಇದ್ದೀನಿ, ನನಗೆ ರೆಸಿಗ್ನೇಷನ್ ಇನ್ನ ತಲುಪಿಲ್ಲ. ಇಮೇಲ್ ಅಲ್ಲಿ ಕಳಿಸಿದೀವಿ ಅಂತ ಹೇಳಿ ನನಗಿನ್ನ ಬಂದಿಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಶೆಟ್ಟರ್ಗೆ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗಿರ್ಲಿಲ್ಲ. ನಾವು ಅವರಿಗೆ ವಿಧಾನಸಭಾ ಟಿಕೆಟ್ ಅನ್ನ ಕೊಟ್ಟಿದ್ವಿ, ಅವರು ಸ್ಪರ್ಧೆ ಮಾಡಿದ್ರು, ಆದ್ರೆ ಅವರು ಸೋತ್ರು. ಕೊಡಗಿನಲ್ಲಿ ವಿರಾಜಪೇಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ, ಬಿಜೆಪಿಯಲ್ಲಿ ಅವರಿಗೆ ಅವಮಾನ ಆಗಿದೆ, ನಾನು ಅಲ್ಲಿಗೆ ಮತ್ತೆ ಹೋಗಲ್ಲ ಅಂತ ಹೇಳ್ತಾ ಇದ್ರು. ನಾವು ಅವರನ್ನ MLC ಕೂಡ ಮಾಡಿದ್ವು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ಕಾಂಗ್ರೆಸ್ಗೆ ಭಾರತೀಯ ಜನತಾ ಪಕ್ಷದವರು ಅವಮಾನ ಮಾಡಿದ್ದಾರೆ, ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಬಂದರು. ನಾವು ಅವರಿಗೆ ಟಿಕೆಟ್ ಕೊಟ್ಟು ಎಕ್ಸ್ ಚೀಫ್ ಮಿನಿಸ್ಟ್ರು ಅಂತೇಳಿ. ಮತ್ತು ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ. ಆಮೇಲೆ MLC ಮಾಡಿದ್ದೀವಿ ನಾವು. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನನೂ ಕೂಡ ಆಗಿಲ್ಲ. ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ. ನಂಗೆ ಗೊತ್ತಿಲ್ಲ, ಈ ಡೆವಲಪ್ಮೆಂಟ್ ಗೊತ್ತಿಲ್ಲ ನನಗೆ. ಅವರು ಒಂದ್ಸಾರಿ ಏನು ಹೇಳಿದ್ರು, ನನಗೆ ಕಾಂಗ್ರೆಸ್ನಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ, ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದರು. ಅಷ್ಟು ಗೊತ್ತು ನನಗೆ. ಅದಾದಮೇಲೆ ನನಗೆ ಸಿಕ್ಕಿಲ್ಲ ಅವರು.